ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಕುರ್ಚಿಯ ಪಾಲಿಟಿಕ್ಸ್. ಸಿಎಂ ಪೋಸ್ಟ್ ಒಂದ್ ಕಡೆ ಆದ್ರೆ ದೆಹಲಿಯ ರಣತಂತ್ರ ಮತ್ತೊಂದ್ ಕಡೆ ಆಗಿದೆ. ದೆಹಲಿಯಲ್ಲಿದ್ದಾರೆ ಸತೀಶ್ ಜಾರಕಿಹೊಳಿ, ರಾಜಣ್ಣ. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಕಳೆದ 3 ದಿನಗಳಿಂದ. ಒಬ್ಬರೇ ಹೋಗಿದ್ರೆ ನೋ ಪ್ರಾಬ್ಲಮ್. ಸತೀಶ್ ಜಾರಕಿಹೊಳಿ ಅವರ ಜೊತೆ ಶಾಸಕರ ಒಂದು ಟೀಮ್ ಕೂಡ ಇದೆ. ಮತ್ತೊಂದ್ ಕಡೆ ನಿನ್ನೆ KN ರಾಜಣ್ಣ ಕೂಡ ಹೋದ್ರು. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೀನಿ, ಯಾರ್ಯಾರು ಸಿಗ್ತಾರೆ ಅವರೆಲ್ಲರ ಸಮಯವನ್ನ ಕೂಡ ಕೇಳ್ತೀನಿ, ಅದಾದ್ಮೇಲೆ ಮಾಧ್ಯಮದವರ ಮುಂದೆನೆ ಬಂದು ಮಾತನಾಡ್ತೀನಿ, ಏನ್ ಚರ್ಚೆ ಮಾಡಿದೆ ಅನ್ನುವಂಥದ್ದನ್ನ ಅಂತ ಕೂಡ ಹೇಳ್ತಾ ಇದ್ರು KN ರಾಜಣ್ಣ. ಸತೀಶ್ ಜಾರಕಿಹೊಳಿ ಜೊತೆ ಹಲವು ಶಾಸಕರು ಸಿಎಂ ಪರವಾಗಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಸಾಹುಕಾರ್ ರಾಜಣ್ಣ ಜೊತೆ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿಯಾಗಿರುವಂಥದ್ದು ಸತೀಶ್ ಜಾರಕಿಹೊಳಿ ಅವರು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸತೀಶ್ ಜಾರಕಿಹೊಳಿ ರಾಜಣ್ಣ ಹೋಗಿ ಭೇಟಿಯಾಗಿದ್ದಾರೆ. ರಾಜ್ಯದಲ್ಲಿ ಭೇಟಿಯಾದ್ರೆ ಒಂದು ಲೆಕ್ಕ, ಆದರೆ ದೆಹಲಿಯಲ್ಲಿ ಹೋಗಿ ಭೇಟಿಯಾಗಿದ್ದಾರೆ ಅಂದರೆ ಸಮಥಿಂಗ್ ಏನೋ ಇದೆ ಅನ್ನುವಂಥದ್ದೇ ಅರ್ಥ. ಯಾಕೆಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಯಾವಾಗಲೂ ದೆಹಲಿಯಲ್ಲೇ ಇರೋದಿಲ್ಲ, ರಾಜ್ಯಕ್ಕೆ ಬರ್ತಾ ಇರ್ತಾರೆ, ಅವಾಗ ಬರ್ತಾನೆ ಇರ್ತಾರೆ. ಆದರೆ ದೆಹಲಿಗೆ ಹೋಗಿ ಚರ್ಚೆಯನ್ನು ಮಾಡಿದ್ದಾರೆ KN ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ. ಅವ್ರ ಜೊತೆ ಹೋಗಿರುವಂಥ ಶಾಸಕರ ಟೀಮನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಬಸವರಾಜಪ್ಪ ಸೇರಿದಂತೆ ಕೆಲವು ಶಾಸಕರುಗಳನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಒಂದ್ ಕಡೆ ಇಲ್ಲಿ ಸಿದ್ದರಾಮಯ್ಯನವರ ಪೋಸ್ಟ್ ಇದೆ, ರಣರಂಗದಿಂದ ಓಡಿ ಹೋಗಲ್ಲ, ನಾನು ಹೇಡಿ ಅಲ್ಲ ಅಂತ ಹೇಳಿದ್ದಾರೆ. ಮತ್ತೊಂದ್ ಕಡೆ ಅವರ ಬಂಟರು ದೆಹಲಿಯಲ್ಲಿದ್ದಾರೆ, ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಸೇರಿದಂತೆ ಕೆಲವರು ಶಾಸಕರು. ಏನ್ ಪ್ಲಾನ್ ನಡೀತಾ ಇದೆ? ಯಾವ ಕಾರಣಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಶಾಸಕರ ಟೀಮ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಏನ್ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಅಂತ? ಏನು ರಣತಂತ್ರ ರೂಪಿಸ್ತಾ ಇದ್ದಾರೆ ಅಂದರೆ, ಎಲ್ಲೋ ಒಂದು ಕಡೆಗೆ ನಾಯಕತ್ವ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಏನು ಈ ಒಂದು ಗೊಂದಲಕ್ಕೆ ತೆರೆಯನ್ನು ಎಳಿಬೇಕು. ನಂಬರ್ 2, ಅಪೆಕ್ಸ್ ಬ್ಯಾಂಕ್ ವಿಚಾರವಾಗಿ ಎದ್ದಿರ್ತಕ್ಕಂಥ ಒಂದು ಗೊಂದಲ. ಮತ್ತೊಂದು ಕಡೆಯಾಗಿ ತಮ್ಮ ಪರಮಾಪ್ತ ಮಾಜಿ ಸಚಿವ KN ರಾಜಣ್ಣನವ್ರಿಗೆ ಏನು ಅಪೆಕ್ಸ್ ಬ್ಯಾಂಕ್ ಹುದ್ದೆಯನ್ನು ನೀಡಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ. ಮತ್ತೊಂದು ಕಡೆಯಾಗಿ ಏನು KMF ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಏನು ಕೊಪ್ಪಳ ಶಾಸಕರಾಗಿರ್ತಕ್ಕಂಥ ರಾಘವೇಂದ್ರ ಇಟ್ನಾಳ್ ಅವರು, ಅವ್ರಿಗೂ ಕೂಡ ಈ ಒಂದು KMF ಅಧ್ಯಕ್ಷ ಸ್ಥಾನವನ್ನು ನೀಡಬೇಕು. ಈ 3 ಪ್ರಮುಖ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದೆಹಲಿ ಮಟ್ಟದಲ್ಲಿ ಇದೀಗ ಸಿದ್ದರಾಮಯ್ಯನವರ ಆಪ್ತರು ಲಾಬಿಗೆ, ಕಸರತ್ತಿಗೆ, ಪ್ರಯತ್ನಕ್ಕೆ ಮುಂದಾದ್ರ ಅಂತ. ಯಾಕಂತ ಹೇಳಿದ್ರೆ, ಮೊನ್ನೆ ಧಾರವಾಡದ ಹೈಕೋರ್ಟ್ ಕಾಮಗಾರಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಪರಿಶೀಲನೆಗೆ ತೆರಳಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿತ್ತು. ಆದರೆ ನಿನ್ನೆ ನಡೆದಂಥ ಒಂದು ರಾಜಕೀಯ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರವರು ತಮ್ಮ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಮಾಜಿ ಸಚಿವ KN ರಾಜಣ್ಣನವ್ರಿಗೂ ಕೂಡ ಬುಲಾವ್ ಕೊಟ್ಟಿರ್ತಕ್ಕಂಥದ್ದು. ಜಾರಕಿಹೊಳಿಯವರ ಬುಲಾವ್ ಹಿನ್ನೆಲೆಯಲ್ಲಿ ತಡರಾತ್ರಿ ದೆಹಲಿಗೆ ತೆರಳಿರ್ತಕ್ಕಂಥ KN ರಾಜಣ್ಣನವರು ಕರ್ನಾಟಕ ಭವನದಲ್ಲಿ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅಲ್ಲಿ ತೆರಳಿರ್ತಕ್ಕಂಥ ಶಾಸಕರ ಜೊತೆ ಸಭೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಆ ಬಳಿಕ ತಡರಾತ್ರಿಯೇ ಅಂದರೆ KC ವೇಣುಗೋಪಾಲ್ ಅವ್ರನ್ನ ಭೇಟಿಗೆ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ KC ವೇಣುಗೋಪಾಲ್ ಅವರು ಚುನಾವಣಾ ಬ್ಯುಸಿಯಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಭೇಟಿಗೆ ಸಾಧ್ಯವಾಗಿಲ್ಲ. ಇವತ್ತು ಬೆಳಿಗ್ಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ತೆರಳಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ರಾಜ್ಯದಲ್ಲಾಗಿರ್ತಕ್ಕಂಥ ರಾಜಕೀಯ ವಿದ್ಯಮಾನಗಳು, ಅದರಲ್ಲೂ ಕೂಡ DCM DK ಶಿವಕುಮಾರ್ ಅವರ ಬಣದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಗಮನಕ್ಕೂ ಕೂಡ ತಂದಿದ್ದಾರೆ ಅಂತ ಹೇಳಲಾಗ್ತದೆ. ಎಸ್ಪೆಷಲಿ KN ರಾಜಣ್ಣನವರು ರಾಹುಲ್ ಗಾಂಧಿಯವ್ರ ಬಗ್ಗೆ ಆಡಿದಂಥ ಒಂದು ಮಾತುಗಳು, ಅಂದರೆ ವೋಟ್ ಚೋರಿ ಕುರಿತಂತೆ ಆಡಿದಂಥ ಒಂದು ಮಾತುಗಳ ಬಗ್ಗೆ ಈವರೆಗೂ ಕೂಡ ಸ್ಪಷ್ಟನೆಯನ್ನು ಕೊಡೋದಕ್ಕೆ ಆಗಿರಲಿಲ್ಲ. ಯಾವಾಗ ಆ ಒಂದು ಘಟನೆ ತಮ್ಮ ರಾಜೀನಾಮೆ ಬಳಿಕ ಇದೇ ಫಸ್ಟ್ ಟೈಮ್ ಅವರು ದೆಹಲಿಗೆ ತೆರಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆ ಒಂದು ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ಕೊಟ್ಟಂಥ ಹೇಳಿಕೆಗೆ ಒಂದು ಅಂದರೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾಯಿದೆ. ಸಾಧ್ಯವಾದರೆ KC ವೇಣುಗೋಪಾಲ್ ಅಥವಾ ರಾಹುಲ್ ಗಾಂಧಿಯವರ ಭೇಟಿಗೂ ಕೂಡ KN ರಾಜಣ್ಣನವರು ಕಾದು ಕುಳಿತಿದ್ದಾರೆ ಅಂತ ಹೇಳಲಾಗ್ತಾಯಿದೆ. ಈ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಯಾದಂಥ ಸಂದರ್ಭದಲ್ಲಿ ಅಪೆಕ್ಸ್ ಬ್ಯಾಂಕ್ ಹುದ್ದೆಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾಯಿದೆ. ಮಾಡದ ತಪ್ಪಿಗೆ ನಾನು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದೇನೆ. ಮತ್ತೊಂದು ಕಡೆಯಾಗಿ ನಾನು ಯಾವುದೇ ರೀತಿಯಾದಂಥ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಕೂಡ ನಡೆಸಿಲ್ಲ. ನೀವು KPCC ಅಧ್ಯಕ್ಷರ ಆದಾಗಿಂದರೂ ಕೂಡ ತಮ್ಮ ಜೊತೆ ಒಡನಾಡ್ತಲ್ಲಿದ್ದೀನಿ. ನಾನು ಯಾವತ್ತೂ ಕೂಡ ಪಕ್ಷಕ್ಕೆ ದ್ರೋಹ ಬಗೆಯುವಂಥ ಒಂದು ಕೆಲಸವನ್ನು ಮಾಡಿಲ್ಲ. ಹೀಗಾಗಿ ನನಗೆ ಅಪೆಕ್ಸ್ ಬ್ಯಾಂಕ್ ಹುದ್ದೆಯನ್ನು ಕೊಡಿ, ನಾನು ಚುನಾವಣೆ ನಡೆದರೂ ಕೂಡ ನಾನೇ ಗೆಲ್ತೀನಿ, ಮತ್ತೊಂದು ಕಡೆಗೆ ಅವಿರೋಧವಾಗಿ ಆಯ್ಕೆ ಆದರೂ ಕೂಡ ನಾನೇ ಆಯ್ಕೆ ಆಗ್ತೀನಿ. ಹೀಗಾಗಿ ನನಗೆ ಒಮ್ಮೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ರಾಘವೇಂದ್ರ ಇಟ್ನಾಳ್ ಅವರ ಪರವಾಗೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಬ್ಯಾಟ್ ಬೀಸಿದ್ದಾರೆ ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ ಈ 3 ಪ್ರಮುಖ ವಿಚಾರಗಳ ಬಗ್ಗೆ ಇದೀಗ ದೆಹಲಿ ಮಟ್ಟದಲ್ಲಿ CM ಸಿದ್ದರಾಮಯ್ಯನವರ ಆಪ್ತರು ಒಂದು ರೀತಿ ಲಾಬಿಗೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆಗೆ CM ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲೇ ಕುಳಿತು
ಒಂದು ರೀತಿ ಎಕ್ಸ್ಪೋಸ್ಟ್ಗಳ ಮೂಲಕ ಅಂದರೆ ಟ್ವಿಟ್ಟರ್ ಸಮರದ ಮೂಲಕವಾಗಿ ತಮ್ಮ ರಾಜಕೀಯ ಅಂದರೆ ಸ್ವಪಕ್ಷೀಯ ಮತ್ತು ವಿಪಕ್ಷೀಯ ಎರಡೂ ಪಾಳ್ಯದ ವಿರೋಧಿಗಳಿಗೂ ಕೂಡ ಒಂದು ದೊಡ್ಡ ಮಟ್ಟದ ಮೆಸೇಜನ್ನು ಪಾಸ್ ಮಾಡಿದ್ದಾರೆ ಪೃಥ್ವಿರಾಜ್. ಓಕೆ, ಧನ್ಯವಾದ ತಿಮ್ಮೇಗೌಡರೆ ನಿಮ್ಮೆಲ್ಲ ಮಾಹಿತಿ.